ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಸ್ನೋ ಸಿಟಿಗೆ ಹೋಗ್ತಾ ಇದ್ದೇವೆ. ನಾನು ಇಲ್ಲಿ ತನಕ ಸ್ನೋ ಸಿಟಿಗೆ ಎಲ್ಲಿ ಕೂಡ ಹೋಗಿಲ್ಲ. ಮ್ಯಾಂಗ್ಳೂರಲ್ಲಿ ಕೂಡ ಆಗಿದೆ, ಬಟ್ ಅಲ್ಲಿ ಕೂಡ ನಾನು ಹೋಗಿಲ್ಲ. ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಲ್ಲಿ ಹೋಗ್ತಾ ಇರೋದು ಸ್ನೋ ಸಿಟಿಗೆ. ಯಾವ ತರ ಇದೆ ಅಂತ ನೋಡುವ. -5 ಡಿಗ್ರಿ ಚಳಿಯನ್ನು ನಮಗೆ ಇಲ್ಲಿ ಯಾವ ತರ ಇದೆ ಅಂತ ಹೇಳಿ ನೋಡ್ಬೋದು, ಅನುಭವಿಸ್ಬೋದು. ಸೊ ಹಾಗೆ ವಿಡಿಯೋಗೆ ಹೋಗುವ. ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ಫುಲ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ರಿದಾಸ್ ಕಿಚನ್ ಚಾನೆಲ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಆಗ ನಾನು ಹಾಕುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ. ಬನ್ನಿ ವಿಡಿಯೋಗೆ ಹೋಗೋಣ. ನಾವು ಒಂದು ಸಂಜೆ ಹೊತ್ತಲ್ಲಿ ಹೋಗ್ತಾ ಇರೋದು ಸ್ನೋ ಸಿಟಿಗೆ. ಸ್ನೋ ಸಿಟಿಯ ಪಕ್ಕದಲ್ಲಿ ಫನ್ ವರ್ಲ್ಡ್ ಮತ್ತೆ ವಾಟರ್ ವರ್ಲ್ಡ್ ಇದೆ, ಅಲ್ಲಿಗೆ ಕೂಡ ಹೋಗ್ಬೋದು. ಗೇಮ್ಸ್ ಅದೆಲ್ಲ ಇದೆ ಅಲ್ಲಿ. ನಾವು ಅಲ್ಲಿಗೆಲ್ಲ ಹೋಗಿಲ್ಲ, ನಾವು ಹೋಗ್ತಾ ಇರೋದು ಸ್ನೋ ಸಿಟಿಗೆ ಮಾತ್ರ. ಅಂದ್ರೆ ಅದಕ್ಕೆ ಕೂಡ ಟೈಮಿಂಗ್ಸ್ ಇದೆ ಆಯ್ತಾ. 1 ಅವರ್ ಏನ್ ಕೊಡ್ತಾರೆ ಟೈಮ್. ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮಲ್ಲಿ ಟೈಮ್ ಕೊಡೋದು. 1 ಅವರ್ ಒಬ್ರಿಗೆ 1 ಅವರ್ ಟೈಮ್ ಕೊಡ್ತಾರೆ. ಸೊ ಹಾಗೆ ನಾವು 5:30ಗೆ ಹೋಗಿದ್ದೇವೆ. 6 o'clockಗೆ ಅಲ್ಲಿ ರೀಚ್ ಆಗುವ ಅಂತ ಹೇಳಿ. ಹಾಗೆ ಒಳಗಡೆ ಬಿಡುದು 6:15ಗೆ ನಮ್ಮನ್ನು ಒಳಗಡೆ ಬಿಟ್ರು. ನಾವು ಮತ್ತೆ ರಿಟರ್ನ್ 7 o'clockಗೆ ಬಂದಿರೋದು. ಇಲ್ಲಿ ನೋಡಿ ಸ್ನೋ ಸಿಟಿದು ಕಾರ್ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಆಯ್ತಾ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಸ್ ಕೂಡ ಹೇಗ್ ಬೇಕಾದ್ರೂ ನಾವು ತಗೋಬಹುದು. ಫೋಟೋಸಿಗೇನು ತೆಗಿಬಾರ್ದಂತೇನಿಲ್ಲ, ನಮಗೆ ಇಷ್ಟ ಬಂದಾಗೆ ಫೋಟೋಸ್ ತೆಗಿಬಹುದು. ಹಾಗೆ ನಾವು ಯಾರೆಲ್ಲ ಹೋಗ್ತಿರೋದು ಅಂತ ಹೇಳಿದ್ರೆ, ನಾನು, ನನ್ನ ಅಮ್ಮ, ಅಪ್ಪ, ನನ್ನ ಮಗಳು ಮತ್ತೆ ನನ್ನ ಬ್ರದರ್ ಇದು ಫ್ರೆಂಡ್. ಹೀಗೆ 5 ಮಂದಿ ಹೋಗ್ತಾ ಇರೋದು. ಫಸ್ಟಿಗೆ ಸ್ನೋ ಸಿಟಿಗೆ ಹೋಗುವ ಮುಂಚೆ ಬಿಲ್ ಮಾಡಬೇಕು. ಒಬ್ರಿಗೆ 750 ರುಪೀಸ್. ಸಂಡೇ ವೀಕೆಂಡ್ ಆದ್ರಿಂದ 100 ರುಪೀಸ್ ಜಾಸ್ತಿ. ಬಾಕಿ ಡೇಸ್ ಅಲ್ಲಿ ಆದ್ರೆ 100 ರುಪೀಸ್ ಕಡಿಮೆ ಅಂತೆ. ಹಾಗೆ ನಾವು ಸಂಡೇ ಹೋದ್ರಿಂದ ನಮಗೆ 100 ರುಪೀಸ್ ಜಾಸ್ತಿ, 750 ಒಬ್ರಿಗೆ. ಹಾಗೆ ನಮಗೆ 4000 ಎಬೋ ಬಿಲ್ ಆಯ್ತು. ಮಗಳಿಗೆ ಮಾತ್ರ ಫ್ರೀ ಟಿಕೆಟ್ ಆಯ್ತಾ, 3 ವರ್ಷದ. ಅಲ್ಲಿ ಒಂದು ಲಿಮಿಟ್ ಇದೆ, ಹೈಟ್ ಪ್ರಕಾರ ಇದೆ. ಹೈಟ್ ಅವ್ರು ಕೊಟ್ಟಿರುವಂತ ಹೈಟ್ಗಿಂತ ಕಡಿಮೆ ಇದ್ರೆ ಫ್ರೀ ಟಿಕೆಟ್, ಇಲ್ಲ ಅದಕ್ಕಿಂತ ಮೇಲೆ ಇದ್ರೆ ಟಿಕೆಟ್ ಫುಲ್ ಆಗಿ ಕೊಡ್ಬೇಕು. ಹಾಗೆ ನಾವು ಟಿಕೆಟ್ ಮಾಡಿ ಬಂದ್ವಿ ನೋಡಿ. ಒಳಗಡೆ ಸ್ನೋ ಸಿಟಿದು ಎಂಟ್ರೆನ್ಸ್ ಅಲ್ಲಿ ಈ ತರ ಕುತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಒಳಗಡೆ ಬಿಡ್ಲಿಕ್ಕೆ ಟೈಮ್ ಇದೆ ಅದಕ್ಕೆ. ಸೊ ಹಾಗಾಗಿ ಹಾಗೆ ನಾವಲ್ಲಿ ಸ್ವಲ್ಪ ಕುತ್ಕೊಳ್ಳುವಂತ ಹೇಳಿ ಕುತ್ಕೊಂಡ್ವಿ. ನಂತರ ಅದ್ರ ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟು ಫಸ್ಟ್ ಜಾಕೆಟ್ ಎಲ್ಲ ಕೊಡ್ಬೇಕು, ನಮಗೆ ಕೊಡ್ತಾರೆ. ಅದನ್ನೆಲ್ಲ ಹಾಕೊಳ್ಬೇಕು. ಗ್ಲೌಸ್, ಕೈಗೆ ಗ್ಲೌಸ್, ಕಾಲಿಗೆ ಶೂಸ್ ಎಲ್ಲ ಹಾಕೊಳ್ಬೇಕು. ಇಲ್ಲಿ ಶಾಕ್ಸ್ ಇದೆಯಲ್ಲ, ನಾವು ಬೇಕಾದ್ರೆ ತಗೋಬಹುದು ಇಲ್ಲಿಂದನೇ. ಮಕ್ಕಳಿಗೆ 50 ರೂಪಾಯಿ, ದೊಡ್ಡವರದಾದ್ರೆ 80 ರೂಪಾಯಿ ಶಾಕ್ಸ್ಗೆ ರೇಟ್ ಕೊಡ್ಬೇಕು. ನಮ್ಮ ಹತ್ರ ಶಾಕ್ಸ್ ಇದಾದ್ರೆ ನಮಗೆ ಈಸಿ, ನಮಗೆ ಅಮೌಂಟ್ ಉಳಿತಾಯ ಆಗುದು ಮನೆಯಿಂದನೇ ತರೋದಾದ್ರೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಪೇಮೆಂಟ್ ಮಾಡಿ ತಗೋಬೇಕು. ನಿಮಗೆ ಎಂಟ್ರೆನ್ಸ್ ಅಲ್ಲಿ ಬಿಲ್ ಪೇಮೆಂಟ್ ಮಾಡ್ತೇವಲ್ಲ, ಅಲ್ಲಿ ಕೂಡ ಸಾಕ್ಸ್ ಕೇಳ್ತಾರೆ. ಬೇಕಂದಲ್ಲಿ ಅಲ್ಲಿ ತಗೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಜಾಕೆಟ್ ನಾವು ಹಾಕ್ಲಿಕ್ಕೆ ಬರ್ತೇವಲ್ವಾ, ಅಲ್ಲಿಗೆ ಬಂದು ಕೂಡ ನಮಗೆ ಹಾಕೊಳ್ಬಹುದು, ತಗೋಬಹುದು ಸಾಕ್ಸ್ ಅನ್ನು. ಹಾಗೆ ನೋಡಿ ಸ್ನೋ ಸಿಟಿಯ ಒಳಗಡೆ ನಮ್ಮನ್ನು ಹೋಗ್ಲಿಕ್ಕೆ ಬಿಟ್ರು. ಹಾಗೆ ನಾವು ಎಲ್ಲರೂ ಕೂಡ ಸ್ನೋ ಸಿಟಿಯ ಒಳಗಡೆ ಹೋಗ್ತಾ ಇದ್ದೇವೆ. ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು, ಹಾಕಿದ್ರು. ಸಾಂಗ್ಸ್ ಎಲ್ಲ ಹಾಕಿರ್ತಾರೆ ಆಯ್ತಾ. ಹೇಗ್ ಬೇಕಾದ್ರೂ ನಮ್ಗೆ ಡ್ಯಾನ್ಸ್ ಕೂಡ ಮಾಡ್ಬೋದು ಬೇಕಾದ್ರೆ, ಆ ತರದ್ದು ಫೆಸಿಲಿಟಿ ಅಲ್ಲಿತ್ತು. ತುಂಬಾ ಚೆನ್ನಾಗಿತ್ತು. ಈಗ ಎಂಟ್ರೆನ್ಸ್ ಅಲ್ಲಿ ಹೋಗುವಾಗ್ಲೇ ಸ್ಟಾರ್ಟಿಂಗ್ ಒಂದು ಪ್ಲೇಸ್ ಇರುತ್ತೆ, ಹಾಲ್ ತರ. ಅಲ್ಲಿ ಸ್ವಲ್ಪ ಚಳಿ ಇರುತ್ತೆ. ಮತ್ತೆ ನೋಡಿ ಇದು ಸ್ನೋ ಸಿಟಿಯ ವರ್ಲ್ಡ್ ಆಯ್ತಾ. ನಿಜವಾಗ್ಲೂ ನಮಗೆ ಜಮ್ಮು ಕಾಶ್ಮೀರಕ್ಕೆ ಮತ್ತೆ ಮನಾಲಿಗೆ, ಲಡಾಖಿಗೆಲ್ಲ ಹೋಗ್ಬೇಕಂತ ಏನಿಲ್ಲ. ನಮಗೆ ಇಲ್ಲಿಗೆ ಬಂದ್ರೆ ಅದರ ಫೀಲ್ ನಮಗೆ ಇಲ್ಲಿ ಅನುಭವಿಸ್ಬೋದು. ಅಷ್ಟು ಚೆನ್ನಾಗಿತ್ತು ಫೀಲ್ ಅದರದ್ದು. ಕೋಲ್ಡ್ ಆಗಿ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಾನು ಇಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತಂತ ನಂಗೆ ಗೊತ್ತೇ ಇರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಗಳಿಗೆಲ್ಲ ತುಂಬಾ ಖುಷಿ ಆಯ್ತಾಯ್ತಾ. ಮಗಳೆಲ್ಲ ತುಂಬಾ ಚೆನ್ನಾಗಿ ಆಟ ಆಡಿದ್ಲು. ಅವಳಿಗೆಲ್ಲ ತುಂಬಾ ಇಷ್ಟ. ಅಂದ್ರೆ ಅವಳು ಫಸ್ಟ್ ಟೈಮ್ ಅಲ್ಲ ಈ ತರದ್ದೆಲ್ಲ ನೋಡುದು. ಹಾಗೆ ನನ್ನ ಅಪ್ಪನಿಗೆ ಸ್ವಲ್ಪ ಚಳಿ ಕಡಿಮೆ ಆಗುದಿಲ್ಲ, ಚಳಿ ಆಗುದಿಲ್ಲ. ನಮ್ಮ ಅಮ್ಮನಿಗೆ ಆದ್ರೆ ಚಳಿ ತುಂಬಾ ಇಷ್ಟ. ಅವ್ರು ತುಂಬಾ ಇಷ್ಟ ಪಡ್ತಾರೆ ಚಳಿಯನ್ನು. ಹಾಗೆ ನೋಡಿ ಮಗಳೆಲ್ಲ ತುಂಬಾ ಚೆನ್ನಾಗಿ ಹೋದ ಕೂಡ್ಲೆ ತುಂಬಾ ಕ್ಯೂರಿಯಾಸಿಟಿಯಲ್ಲಿ, ತುಂಬಾ ಜೋಶಲ್ಲಿ ಆಟ ಆಡಿದ್ಲಾಯ್ತಾ. ಒಂದು ದೊಡ್ಡ ಹಾಲ್ ತರ ಇದೆ. ಆಲ್ಮೋಸ್ಟ್
ದೊಡ್ಡದಾಗಿದೆ. ಅದರಲ್ಲಿ ಸ್ವಲ್ಪ ಗೇಮ್ಸ್ ಇದೆ, ಮಕ್ಕಳು ಆಟ ಆಡುವಂಥದ್ದು, ದೊಡ್ಡವರು ಆಟ ಆಡುವಂಥದ್ದು, ಮತ್ತೆ ಸ್ವಲ್ಪ ಅಲ್ಲಿಗೆ ಸ್ವಲ್ಪ ಡಿಸೈನ್ಸ್ ಎಲ್ಲ ಮಾಡಿ, ಮತ್ತೆ ಅದರೊಳಗಡೆ ಏನು ಗೊತ್ತಾ, ನಮಗೇನಾದರೂ ಕೋಲ್ಡ್ ಅಲ್ಲ ಇವಾಗ, ನಮಗೇನಾದರೂ ಬಿಸಿ ಐಟಮ್ ಏನಾದರೂ ಬೇಕಂತ ಹೇಳಿದ್ರೆ, ಚಹಾ ಕಾಫಿ ಏನಾದರೂ ಸ್ನ್ಯಾಕ್ಸ್ ಬೇಕಂತ ಹೇಳಿದ್ರೆ ಅದು ಕೂಡ ಅಲ್ಲಿ ಸಿಗುತ್ತೆ. ಹಾಗೆ ನೋಡಿ ಹೇಗ್ ಬೇಕಾದ್ರೂ ಎಂಜಾಯ್ಮೆಂಟ್ ಮಾಡ್ಕೊಳ್ಬಹುದು, ಮತ್ತೆ ಫೋಟೋಸ್ ಎಲ್ಲ ಚೆನ್ನಾಗಿ ತಗೋಬಹುದು. ತೆಗಿತಾ ಇದ್ರು ಅಲ್ಲಿ ಕ್ಯಾಮರಾದಲ್ಲಿ. ಮತ್ತೆ ಎಂಟ್ರೆನ್ಸ್ ಬರ್ತೇವಲ್ವಾ, ಅವಾಗ ನಮಗೆ ಕ್ಯಾಮರಾದಲ್ಲಿ ಫೋಟೋಸ್ ತೆಗಿತಾರೆ ಅಲ್ಲಿ. ಫ್ಯಾಮಿಲಿ ಫೋಟೋಸ್ ಎಲ್ಲ, ಸ್ನೋ ಸಿಟಿದ್ದು ಒಂದು ಸ್ನೋದು ಬ್ಯಾಕ್ ಗ್ರೌಂಡ್, ಒಂದು ಬ್ಯಾನರ್ ಹಿಂದ್ಗಡೆ ಇಟ್ಟು ಮುಂದ್ಗಡೆ ಒಂದು ಫ್ಯಾಮಿಲಿ ಫೋಟೋಸು, ಹೇಗ್ ಬೇಕಾದ್ರೂ ನಮಗೆ ಫೋಟೋಸ್ ಎಲ್ಲ ತೆಗಿತಾರೆ. ಬಟ್ ಅಮೌಂಟ್ ಕೊಡ್ಬೇಕಾಯ್ತಾ, ನಮಗೆ ಆ ಫೋಟೋಸ್ ಬೇಕು ಅಂತ ಆದ್ರೆ, ನಮಗೆ ಫೋಟೋಸ್ ಬೇಕು ಅಂತ ಹೇಳಿದ್ರೆ ನಮಗೆ ಅಲ್ಲಿ ಅಮೌಂಟ್ ಕೊಡಬೇಕು. 250 ರುಪೀಸ್ ಏನೋ ಒಬ್ಬರಿಗೆ ಕೊಡಬೇಕು. ಹಾಗೆ ನೋಡಿ ಬ್ರದರ್ ಮತ್ತೆ ಬ್ರದರ್ ಫ್ರೆಂಡ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ದೇವೆ ಆಯ್ತಾ. ಮಾತ್ರ ನಾನೇ ವಿಡಿಯೋಸ್ ತೆಗಿಬೇಕಲ್ಲ, ಸೊ ಹಾಗಾಗಿ ಮತ್ತೆ ಒಂದು 2-3 ಸರ್ತಿ ಅಮ್ಮ ಅಪ್ಪನ ಕೈಯಲ್ಲೆಲ್ಲ ಮೊಬೈಲ್ ಕೊಟ್ಟೆ, ನಮ್ದು ಸ್ವಲ್ಪ ವಿಡಿಯೋಸ್ ತೆಗೀರಿ ಅಂತೇಳಿ. ಹಾಗೆ ಪಾಪ ಅವ್ರು ತೆಗಿತಿದ್ದಾರೆ, ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ಬೋದು, ಒಂದು ಸೈಡ್ ಬ್ಲ್ಯಾಕ್ ಆಗಿದೆಯಲ್ಲ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ತೆಗಿತಾರೆ, ಬಟ್ ನಮ್ಮಾಗೆ ಆಗುದಿಲ್ಲ ಅಲ್ಲ ಪಾಪ. ಆದ್ರೂ ಕೂಡ ತೆಗೆದ್ರು ಪಾಪ. ಇಷ್ಟು ಕೂಡ ನಾನು ತೆಗಿಯುವುದಿಲ್ಲ ಅಂತ ಏನೋ ಅನ್ಕೊಂಡೆ ಅವರು, ಬಟ್ ಇಷ್ಟು ತೆಗೆದ್ರು ಸಾಕು ಅಂತ ಇತ್ತು. ನೋಡಿ ಮಗಳೆಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಸುಮ್ಮನೆ ಅವಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೇನೆ ಅಷ್ಟೇ, ಅವಳಿಗೆ ಸ್ವಲ್ಪ ಖುಷಿ ಆಗ್ಲಿ ಅಂತೇಳಿ. ಆ ಥರ ಅವ್ರ ಹತ್ರ ಸ್ವಲ್ಪ ಫ್ರೆಂಡ್ಲಿ ಆಗಿದ್ರೆ ಅವಳಿಗೆ ತುಂಬಾ ಇಷ್ಟ ಪಡ್ತಾಳೆ, ಅವಳಿಗೆ ತುಂಬಾ ಇಷ್ಟ ಆಗುದು ಆ ಥರ ಇದ್ರೆ. ಮತ್ತೆ ಜಾರ್ಬಂಡಿ ಎಲ್ಲ ಇತ್ತು ಅಲ್ಲಿ ಎಲ್ಲ. ಹಾಗೆ ನಾ ಅವಳ ಹತ್ರ ಹೇಳಿದೆ ಕುತ್ಕೊಳ್ತೆ ಅಂತೇಳಿ, ಅದಕ್ಕೆ ಅವಳು ಕುತ್ಕೊಳ್ತೇನೆ ಅಂತ ಹೇಳಿದ್ಲು. ಹಾಗೆ ಅವಳು ನೋಡಿ ಜಾರ್ಬಂಡಿಯಲ್ಲೆಲ್ಲ ಜಾರ್ಲಿಕ್ಕೆ ಹೋದ್ಲು. ಅವಳಿಗೆ ಕೂಡ ತುಂಬಾ ಇಷ್ಟ ಆಯ್ತು. ಬ್ರದರ್ ನಮಗೆ ಸರ್ಪ್ರೈಸ್ ಮಾಡಿದ ಆಯ್ತಾ, ನಮ್ಗೆ ಗೊತ್ತಿರ್ಲಿಲ್ಲ, ಸಡನ್ಲಿ ಕರ್ಕೊಂಡು ಹೋದದ್ದು, ಅದು ನಮ್ಗೆ ತುಂಬಾ ಖುಷಿ ಆದದ್ದು. ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ಈ ಪ್ಲೇಸಿಗೆ ಹೋದದ್ದು. ನೋಡಿ ವ್ಯೂ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಜನ ಏನೂ ಇರ್ಲಿಲ್ಲ, ಆಲ್ಮೋಸ್ಟ್ ಜನ ಇದ್ರು. ಬಟ್ 1 ಅವರ್ ಟೈಮ್ ಇದೆಯಲ್ಲ, ನಾವು ನಮ್ದು 1 ಅವರ್ ಆದ ನಂತರ ನಾವು ಹೊರಗಡೆ ಬಂದ್ವಿ ಅಲ್ಲ, ಮತ್ತೆ ನೆಕ್ಸ್ಟ್ ಬ್ಯಾಚ್ಗೆ ರೆಡಿ ಆಗ್ತಾ ಇದ್ರು ಜನ ಎಲ್ಲ. ಹಾಗೆ ಬ್ಯಾಚ್ ಕೂಡ ಇಲ್ಲಿ ಬಿಡೋದಂತ ಕಾಣುತ್ತೆ. ಅದರ ಟೈಮಿಂಗ್ಸ್ ಪ್ರಕಾರ ಮೇಲಿದ್ದು ನೋಡಿ, ನಾವು ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ತರ ಇರುತ್ತೆ ವ್ಯೂ. ಒಂದು ಹಾಲ್ ತರದ್ದು ದೊಡ್ಡದು. ಮಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಕೋಲ್ಡ್ ಎಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಟೈಮ್ ಅವಳು ಸ್ವಲ್ಪ ಬೇಗನೆ ಓದ್ಲಾಯ್ತಾ, ಅಂದ್ರೆ ಅವಳಿಗೆ ಜಾಸ್ತಿ ಚಳಿ ಆಗ್ಲಿಲ್ಲ, ಸ್ವಲ್ಪ ವೈಬ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ಲು. ಹಾಗೆ ನಾನು ಸ್ವಲ್ಪ ಅವಳನ್ನು ಬೇಗನೆ ಕಳಿಸಿದ್ದೆ. ಅಪ್ಪ ಬೇಗನೆ ಹೊರಗಡೆ ಹೋಗಿದ್ರು, ಹಾಗಾಗಿ ನಾನು ಮಗಳನ್ನ ಕೂಡ ಸ್ವಲ್ಪ ಬೇಗನೆ ಕಳಿಸಿದೆ. ಮತ್ತೆ ನಾನು, ನಮ್ಮ ಮತ್ತೆ ಬ್ರದರ್ ಇಬ್ರು, ಹಾಗೆ ನಾವು ಟೈಮ್ ಸ್ಪೆಂಡ್ ಮಾಡಿರೋದು ಇದ್ರೊಳಗಡೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಬ್ರದರ್ ಕೇಳಿದ ನಾವು ಜಾರ್ಕೊಂಡ್ ಬರುವ ನಮ್ಮ ಮೇಲಿಂದ ಅಂತೇಳಿ. ಅಲ್ಲಿ ಜನ ಇರ್ತಾರಾಯ್ತಾ, ನಾವು ಕೆಳಗಡೆಯಿಂದ ಜಾರ್ಕೊಂಡ್ ಬರುವಂತದ್ದು ಟೂಲ್ಸ್ ಇದೆಯಲ್ಲ, ಅದನ್ನ ತಗೊಂಡ್ ಹೋಗ್ಬೇಕು ಮೇಲ್ಗಡೆಯಿಂದ. ನೋಡಿ ಈ ತರ ಜಾರ್ಕೊಂಡ್ ಬಂದ್ರಾಯ್ತು. ಹೀಗೆ ಮಲಗಿದ್ರೆ ಅವರೇ ಜಸ್ಟ್ ಪುಷ್ ಮಾಡ್ತಾರೆ ಆಯ್ತಾ. ಮನಸ್ಸಲ್ಲಿ ಧೈರ್ಯ ಇದ್ರೆ ಮಾತ್ರ ಇದ್ರಲ್ಲಿ ಹೋಗ್ಬೋದಾಯ್ತಾ, ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ತುಂಬಾ ಜನ ಬೊಬ್ಬೆಲ್ಲ ಹೊಡ್ಕೊಂಡು ಬರ್ತಾ ಇದ್ರು, ಮತ್ತೆ ಹುಡುಗಿಯರು ಕೂಡ ಹಾಗೇನೆ ಬೊಬ್ಬೆಲ್ಲ ಹೊಡ್ಕೊಂಡೇ ಬರ್ತಿದ್ರು. ಬಟ್ ನಾನು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಣ್ಣು ಮುಚ್ಚಿದಲ್ಲೂ, ನಾನು ಲಾಸ್ಟ್ ಎಂಡ್ ಅಲ್ಲಿ ಕಣ್ಣು ತೆರೆದದ್ದೇನು ಕಾಣುತ್ತೆ. ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ನಾ ಫಸ್ಟ್ ಟೈಮ್ ಮನಸ್ಸಿಗೆ ಒಂದು ಗಟ್ಟಿ ಮನಸ್ಸು ಅಂತ ಹೇಳ್ತಾರಲ್ಲ, ಕಾನ್ಫಿಡೆಂಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ನನಗೆ ಅನಿಸಿತು. ಹಾಗೆ ನಾನು ಅದರಲ್ಲಿ ಹೋದದ್ದು ಜಾರ್ಲಿಕ್ಕೆ ಅಂತ ಹೇಳಿ. ಮತ್ತೆ ಮಗಳೆಲ್ಲ ಎಂಜಾಯ್ ಮಾಡ್ತಿದ್ದಲ್ಲ. ಮತ್ತೆ ನೋಡಿ ನಾನು ಹೇಳಿದಲ್ಲ, ಚಹಾ ಕಾಫಿ ಏನ್ ಬೇಕಾದ್ರೂ ಇಲ್ಲಿ ಸಿಗುತ್ತಂತೇಳಿ. ಹಾಗೆ ನಾವಿಲ್ಲಿ ಚಹಾ ಮತ್ತೆ ಕಾಫಿ ಕುಡಿಲಿಕ್ಕೆ ಬಂದ್ವಿ.
ಬ್ರದರ್ ಇಲ್ಲಿ ಆರ್ಡರ್ ಮಾಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ಪ್ಲೇಸ್ ಇದೆಯಾ ಆಯ್ತಾ, ಚೆನ್ನಾಗಿರುವಂತ ಪ್ಲೇಸೇ ಇದೆ ನೋಡಿ. ನಾನಿಲ್ಲಿ ಕಾಫಿ ಆರ್ಡರ್ ಮಾಡಿರೋದು, ಅಪ್ಪ ಮತ್ತೆ ಅಮ್ಮ ಚಾ ಆರ್ಡರ್ ಮಾಡಿರೋದು, ಬ್ರದರ್ ನಾನು ಬ್ರದರ್ ಫ್ರೆಂಡ್ ಎಲ್ಲ ಕಾಫಿ ಆರ್ಡರ್ ಮಾಡಿರೋದು. ಅದ್ರ ಜೊತೆ ಸ್ನ್ಯಾಕ್ಸಿಗೆ ನಾವು ಮೋಮೋಸ್ ಆರ್ಡರ್ ಮಾಡಿದ್ವಿ, ವೆಜ್ ಮೋಮೋಸ್ ಆಯ್ತಾ. 2 ಪ್ಲೇಟ್ ಏನೋ ಆರ್ಡರ್ ಮಾಡಿರೋದು, ತುಂಬಾ ಚೆನ್ನಾಗಿತ್ತು. ಕೋಲ್ಡಿಗೂ ಈ ಬಿಸಿ ಬಿಸಿಯಾಗಿರುವಂತ ಚಾ ಮತ್ತೆ ಕಾಫಿ ಮೋಮೋಸಿಗೆ. ಮೋಮೋಸ್ ನೋಡಿ, ಮೋಮೋಸ್ ಜೊತೆ ಚಟ್ನಿ ಕೂಡ ಕೊಡ್ತಾರೆ, ತುಂಬಾ ಚೆನ್ನಾಗಿದೆ. ವಾಯ್ಸ್ ಓವರ್ ಕೊಡುವಾಗ ಈಗ ಬಾಯಲ್ಲಿ ನೀರ್ ಬರ್ತಾ ಇದೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ. ಆ ಕೋಲ್ಡ್, -5 ಡಿಗ್ರಿ ಕೋಲ್ಡಿ ಉಂಟಲ್ಲ, ಚಳಿಗೆ ಉಂಟಲ್ಲ, ಕಾಫಿ ಮತ್ತೆ ಮೋಮೋಸ್ ಚಟ್ನಿ, ವಾವ್, ಏನ್ ಹೇಳ್ಬೇಕಂತಾನೆ ಇಲ್ಲ. ನಿಮ್ಗೆ ಗೊತ್ತಾಗ್ಬೋದು, ನಾನು ವಾಯ್ಸ್ ಕೊಡುವಾಗ್ಲೇ, ನನ್ನ ವಾಯ್ಸ್ ಕೇಳುವಾಗ್ಲೇ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ನಾವು ಚಾ ಮತ್ತೆ ಕಾಫಿ ಎಲ್ಲ ಕುಡಿದ್ವಿ, ಮೋಮೋಸ್ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಅಲ್ಲಿ ತಿನ್ಕೊಂಡು ಕೂತ್ವಿ. 1 ಅವರ್ ಇದೆಯಲ್ಲ ಟೈಮು, ಆಲ್ಮೋಸ್ಟ್ ನಮಗೆ ಬೇಕಾಬಿಟ್ಟು ಟೈಮ್ ಇದೆ, ಹೇಗ್ ಬೇಕಾದ್ರೂ ಕುತ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಳ್ಬೋದು, ಚೆನ್ನಾಗಿ ಎಂಜಾಯ್ ಹೋಗಿದ್ದ ಟೈಮನ್ನು ವರ್ತ್ ಮಾಡ್ಕೊಳ್ಬೋದು, ಉಪಯೋಗ ಮಾಡ್ಕೊಳ್ಬೋದು. ಈ ತರ ಎಲ್ಲ ನೋಡಿ, ಇವರೆಲ್ಲ ಚಹಾ ಕುಡಿದ್ದಾರೆ, ನಾನೆಲ್ಲ ಚಹಾ ಕುಡಿತಾ ಇದ್ದೇನೆ. ಹಾಗೆ ನಾನು ಹೇಳಿದೆಲ್ಲ ಬ್ರದರ್ಗೆ ಹೇಳಿದ ನಾವು ಜಾರ್ಕೊಂಡ್ ಬರುವ ಅಂತೇಳಿ. ಹಾಗೆ ನೋಡಿ, ಫಸ್ಟಿಗೆ ಬ್ರದರ್ ಜಾರ್ಕೊಂಡ್ ಬಂದ, ನೆಕ್ಸ್ಟ್ ನಾನ್ ಜಾರ್ಕೊಂಡ್ ಬರ್ತಾ ಇದ್ದೇನೆ. ನೀವು ಯಾರು ಕೂಡ ನೆಗಡ್ಬೇಡಿ ಆಯ್ತಾ, ಬ್ಯಾಡ್ ಕಮೆಂಟ್ ಬರ್ಬೋದಂತ ನನ್ನ ಅನಿಸಿಕೆ ಇದನ್ನ ನೋಡಿ. ಬಟ್ ಎಲ್ರದ್ ಲೈಫ್ ಒಮ್ಮೆ ಎಲ್ಲ ಸಿಗೋದು, ಎಂಜಾಯ್ಮೆಂಟ್ ಯಾವಾಗ್ಲೂ ಮಾಡ್ಲಿಕ್ಕೆ ಆಗಲ್ಲ, ಯಾವತ್ತಾದ್ರೂ ಒಮ್ಮೆ ಸಿಗೋದು ಈ ತರದ ಟೈಮ್ ಎಲ್ಲ. ಹಾಗೆ ನಾನು ಜಾರ್ಕೊಂಡ್ ಬಂದೆ ಅಷ್ಟೇ. ಮನಸ್ಸಲ್ಲಿ ಒಂದು ಕಾನ್ಫಿಡೆಂಟ್ ಇತ್ತು, ನಂಗೆ ಆಗ್ಬೋದು, ನನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳಿ. ಸೊ ಹಾಗೆ ಮತ್ತೆ ನೋಡಿ, ಸ್ವಲ್ಪ ಹೊತ್ತು ಆದ ನಂತರ ಲೈಟ್ ಎಲ್ಲ ಆಫ್ ಮಾಡ್ತಾರೆ, ಈ ತರ DJ ಸೌಂಡ್ ಅಲ್ಲಿ ಇಡ್ತಾರೆ, ಸಾಂಗ್ಸ್ ಎಲ್ಲ ಇಡ್ತಾರೆ. ಯಾರಿಗ್ ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು, ನಮಗೆ ಕೂಡ ಮಾಡ್ಬೋದು, ಅಲ್ಲಿದ್ದವ್ರಿಗೆ ಕೂಡ ಮಾಡ್ಬೋದು. ಎಲ್ರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು, ಸ್ಟೆಪ್ಸ್ ಎಲ್ಲ ಹಾಕ್ತಾ ಇದ್ರು, ಬೊಬ್ಬೆ ಹೊಡ್ಕೊಂಡೆಲ್ಲ ಮಾಡ್ತಾ ಇದ್ರು ನೋಡಿ ಡ್ಯಾನ್ಸ್ ಎಲ್ಲ. ಇಲ್ಲಿ ಬ್ರದರ್ ಇದು ಫ್ರೆಂಡ್ ಅವರು ಕೂಡ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ, ನಮ್ಮನ್ನು ಕೂಡ ಕರಿತಿದ್ದಾರೆ ಬನ್ನಿ ಬನ್ನಿ ಅಂತ ಹೇಳಿ. ನಾವೆಲ್ಲಿಗೆ ಹೋಗೋದು, ನಾವು ಹೋದ್ರೆ ಕತೆ ಮುಗೀತು ಬಿಡಿ ಅಲ್ಲಿ. ನಾವು ಹೋಗಿಲ್ಲ, ಅವರೇ ಎಂಜಾಯ್ ಮಾಡ್ತಿದ್ರು, ನಾನಿಲ್ಲಿ ಸ್ವಲ್ಪ ನೋಡ್ಕೊಂಡು ಕುತ್ಕೊಂಡೆ. ನಂತರ ಮಗಳು ಏನ್ ಮಾಡಿದ್ಲು, ಈ ತರ DJ ಸೌಂಡ್ ಆಗುವಾಗ್ಲೇ ಮಗಳು ಫುಲ್ ನರ್ವಸ್ ಆಯ್ತಾ, ನಾನು ಹೋಗ್ತೇನೆ ಅಂತ ಹೇಳಿ. ಮತ್ತೆ ಅವಳನ್ನು ಹೊರಗಡೆ ಬಿಟ್ವಿ ನಾವು, ತಂದೆ ಜೊತೆಗೆ ಹೋಗ್ಲಿ ಅಂತ ಹೇಳಿ. ನೋಡಿ, ಅವಳು ಹೊರಗಡೆ ತಂದೆ ಜೊತೆ ಹೋದ್ಲು, ತಾಯಿ ಬಿಟ್ಟು ಬಂದ್ರು. ಮತ್ತೆ ತಾಯಿ ಮತ್ತೆ ನಾನು ಪುನಃ ಒಳಗಡೆ ಬಂದ್ವಿ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡುವ ಅಂತ ಹೇಳಿ. ಅಂದ್ರೆ ನಾವು ನೈಟ್ ಮನೆಗೆ ಹೋಗುವವರು, ಇವತ್ತೇ ನೈಟ್ ಊರಿಗೆ ಹೋಗುವವರು ಆದ್ರಿಂದ ನಾವು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತೆ ನಾನೊಬ್ಳೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡೆ, ನಂಗೆ ಇಷ್ಟ ಬಂದ ರೀತಿ. ನಾನು ಮತ್ತೆ ಇದು ವಿಡಿಯೋ ಮಾಡ್ತಾ ಇರೋದು ಅಮ್ಮ ಆಯ್ತಾ, ಸ್ವಲ್ಪ ವಿಡಿಯೋ ಮಾಡಿ ಅಂತ ಹೇಳಿದೆ, ಹಾಗೆ ಅವ್ರ ಮಾಡಿದ್ದು. ತುಂಬಾ ಬೋರ್ ಕೂಡ ಆಗ್ತಾ ಇದ್ದೇವೆ ಮನೆಗೆ ಹೋಗ್ಬೇಕಂತ ಹೇಳಿ. ಬ್ರದರ್ಸ್ ಇಬ್ಬರಿದ್ದಾರೆ, ಅವ್ರನ್ನ ಬಿಟ್ಟು. ಮತ್ತೆ ನಾವು ಬ್ಯಾಂಗ್ಳೂರಲ್ಲಿ ಇದ್ದದ್ದು 3 ಡೇಸ್ ಆಯ್ತಾ, ಜಾಸ್ತಿ ದಿನ ಇರಲಿಲ್ಲ ನಾವು. ಬಟ್ ವಿಡಿಯೋಸ್ ಹಾಕುವಾಗ ನಾನು ತಾಯಿ ಮನೆಯಲ್ಲಿದ್ದೆ, ಅಲ್ಲಿ ತುಂಬಾ ರಶ್ ಆಗುತ್ತೆ, ವಾಯ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನೆಟ್ ಕೂಡ ಸಿಗುದಿಲ್ಲ ನನಗೆ ಅಲ್ಲಿ ಅಂತ ಹೇಳಿ. ನಾನು ನನ್ನ ಮನೆಗೆ ಬಂದೆ, ನಾನು ಇಲ್ಲಿ ವಾಯ್ಸ್ ಓವರ್ ಕೊಟ್ಟು ನಿಮ್ ಜೊತೆ ಈ ಸ್ನೋ ಸಿಟಿದು ಅಪ್ಲೋಡ್ ಮಾಡ್ತಿರೋದು. ಮತ್ತೆ ಡೇ 2 ಇದು ಕೂಡ ನಾನಿಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೇನೆ. ಹಾಗೆ ನೋಡಿ, ಸ್ನೋ ಸಿಟಿಯಿಂದ ನಾವು 1 ಅವರ್ ಆದ ನಂತರ ಹೊರಗಡೆ ಬಂದ್ವಿ. ತುಂಬಾ ಖುಷಿ ಆಯ್ತಾ, ನಾನು ಇಲ್ಲಿ ತನಕ ಎಕ್ಸ್ಪೆಕ್ಟೇ ಮಾಡಿಲ್ಲ. ಹಾಗೆ ಬರುವಾಗ್ಲೇ ನೋಡಿ ರಾತ್ರಿ ಆಗಿತ್ತು. ಹಾಗೆ ನಾವು ಹೋಗ್ತಾ ಇದ್ದೇವೆ, ಇನ್ನು ಹೋಗುದು ಏನಾದ್ರೂ ಫುಡ್ ಮಾಡುದು ಲೈಟ್ ಅಲ್ಲಿ, ಮತ್ತೆ ಮನೆಗೇನೆ ಡೈರೆಕ್ಟ್. ಅಲ್ಲದೆ ಕ್ಯಾಬ್ ಕೂಡ ಆಲ್ರೆಡಿ ಬುಕ್ ಮಾಡಿದ್ವಿ, ಬ್ರದರ್ ಆಲ್ರೆಡಿ ಮಾಡಿದ್ದ ಕ್ಯಾಬ್. ಅವರು ಎಷ್ಟು ಗಂಟೆಗೆ, ನಾವು ಇಲ್ಲಿ 7 ಗಂಟೆಗೆ ಇಲ್ಲಿಂದ ಹೊರಡಿದೇವಲ್ಲ, 8 ಗಂಟೆ ಬರ್ತೇನೆ ಅಂತ ಹೇಳಿದ್ರು. ಮತ್ತೆ ಅವ್ರು ಬಂದದ್ದು 9:30 ಗಂಟೆ ಏನೋ ರಾತ್ರಿ. ಹಾಗೆ ನೋಡಿ, ನಾವು ಅಲ್ಲಿಂದ ಹೊರಡ್ಲಿಕ್ಕೆ ರೆಡಿ ಆದ್ವಿ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಆಯ್ತಾ. ನಾವು ಫನ್ ವರ್ಲ್ಡ್ ಮತ್ತೆ ವಾಟರ್ ವರ್ಲ್ಡ್ ಏನು ಹೋಗಿಲ್ಲ, ನೆಕ್ಸ್ಟ್ ಇನ್ಶಾಲ್ಲ ಯಾವತ್ತಾದ್ರೂ ಒಮ್ಮೆ ಹೋಗ್ಬೇಕು. ಹಾಗೆ ನಾವು ಸ್ನೋ ಸಿಟಿಗೆ ಬಾಯ್ ಬಾಯ್ ಹೇಳಿದ್ವಿ. ಇಷ್ಟೇ ಇವತ್ತಿನ ವ್ಲಾಗ್, ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು.